ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 5 ಡಿಫ್ರೆಂಟ್ ಆಗಿರೋವಂಥ ಸರ ಡಿಸೈನ್ಸ್ ಮಾಡೋದನ್ನ ತೋರಿಸ್ಕೊಡ್ತೀನಿ, ಟ್ರೆಂಡಿ ಡಿಸೈನ್ಸು. ಸೊ ಇವಾಗ ಫಸ್ಟ್ ನಾನು ಈ ಥರದ್ದು 6 mm ವೈಟ್ ಬೀಡು, ಹಾಗೆ 2 mm ವೈಟ್ ಬೀಡು ಮತ್ತು ಈ ಥರ ಬೀಡ್ಸ್ನ ತೊಗೊಂಡಿದ್ದೀನಿ ನೋಡಿ. ಇವಾಗ ಮೊದಲನೇದಾಗಿ ಫಸ್ಟು ಹ್ಯಾಂಗಿಂಗ್ಸ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಹೆಡ್ ಪಿನ್ನ ತೊಗೊಂಡು ಫಸ್ಟು ಬೀಡನ್ನ ಹಾಕ್ಕೊಂಡು, ಡ್ರಾಪ್ ಬೀಡನ್ನ ಹಾಕ್ಕೊಂಡು, ಆಮೇಲೆ ಅದಕ್ಕೆ ಲಾರಿಯಲ್ಸ್ ತೊಗೊಂಡಿದ್ದೀನಿ, ವೈಟ್ ಲಾರಿಯಲ್ಸು, ಅದನ್ನು ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ 2 ಈ ಥರ ವೈಟ್ ಬೀಡ್ ಹಾಕ್ಕೊಂಡು ಈ ಥರ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಹ್ಯಾಂಗಿಂಗ್ಸ್ನ ರೆಡಿ ಮಾಡ್ಕೊಳ್ಳೋದು. ಆಮೇಲೆ ಇದಕ್ಕೆ ನಾನು ನೈಲಾನ್ ಥ್ರೆಡ್ನ ತೊಗೊಂಡಿದ್ದೀನಿ, 2 ಎಳೆ ನೈಲಾನ್ ಥ್ರೆಡ್ನ ತೊಗೊಂಡು ಈ ಥರ ಎಡ್ಜಲ್ಲಿ ಹೀಗೆ ನಾಟ್ ಹಾಕ್ಕೊಂಡು, ಆಮೇಲೆ ಜಂಪ್ ರಿಂಗ್ಗೆ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಬೇಕು, ಬಿಗಿಯಾಗೆ ಲಾಕ್ ಮಾಡ್ಕೊಳ್ಬೇಕು. ಈ ಥರ ಲಾಕ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಫೆವಿಕಾಲ್ ಹಾಕ್ಕೊಂಡಾಗ ಅದು ಬಿಗಿಯಾಗೆ ಫಿಕ್ಸ್ ಆಗತ್ತೆ ನೋಡಿ. ಹಾಕ್ಕೊಂಡು ನೋಡಿ, ಫಸ್ಟು ಈ ಥರ 6 ಬೀಡ್ಸು, ವೈಟ್ ಬೀಡ್ಸು, ಹಾಗೆ ಹ್ಯಾಂಗಿಂಗ್ಸು, ವೈಟ್ ಬೀಡ್ಸು, ಹ್ಯಾಂಗಿಂಗ್ಸು ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಕೊನೆಯದಾಗಿ ಲಾಬ್ಸ್ಟರ್ ಲಾಕ್ನ ತೊಗೊಂಡಿದ್ದೀನಿ ನೋಡಿ. ಲಾಬ್ಸ್ಟರ್ ಲಾಕು ಹೀಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ. ಅದನ್ನು ನೈಲಾನ್ ಥ್ರೆಡ್ಡಿಂದ ಹೀಗೆ ಈ ಥರ ಎಳೆದಿದ ತಕ್ಷಣ ಅದು ಎಡ್ಜಿಗೆ ಬಂದ್ಬಿಡತ್ತೆ. ನೀಟಾಗೆ ಹಾಕ್ಕೊಳ್ಳೋವಾಗ ಎಡ್ಜಿಗೆ ಹಾಕ್ಕೋಬೇಕು. ಒಂದು 2-3 ಗಂಟನ್ನು ಹಾಕ್ಕೊಂಡ್ರೆ ನೀಟಾಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಇದು ಸಿಂಪಲಾಗಿ ಸ್ಯಾರೀಸಿಗೂ ಕೂಡ ತುಂಬ ಚೆನ್ನಾಗೇ ಕಾಣುತ್ತೆ, ಹಾಗೆ ಡ್ರೆಸ್ಸಸ್ ವೇರ್ ಮಾಡಿದಾಗ ಅದಕ್ಕೂ ಹಾಕ್ಕೊಂಡಾಗ ತುಂಬ ಚೆನ್ನಾಗೆ ಸಿಂಪಲಾಗಿ ಕ್ಲಾಸಿಯಾಗಿ ಚೆನ್ನಾಗೇ ಕಾಣುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಸೆಕೆಂಡ್ ಡಿಸೈನು ನೋಡಿ, ನಾನು ಇದು ಫುಲ್ಲು ಮಕ್ಕಳು ಹಾಕ್ಕೊಳ್ಳೋ ಥರ ಡಿಸೈನ್ ಮಾಡಿದ್ದೀನಿ ನೋಡಿ. ಇವಾಗ ನಾನು ಇದರಲ್ಲಿ 4 ಡಿಫ್ರೆಂಟ್ ಸೈಜಸ್ದು ಬೀಡ್ಸ್ ತೊಗೊಂಡಿದ್ದೀನಿ. ಆಮೇಲೆ ಈ ಥರ ಲಾಕ್ನ ತೊಗೊಂಡಿದ್ದೀನಿ ನೋಡಿ. ಈ ಥರ ಲಾಕ್ನ ತೊಗೊಂಡಿದ್ದೀನಿ ನಾನು. ಇದು ನಾನು ಕಾಟನ್ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ. ಕಾಟನ್ ಥ್ರೆಡ್ಡಲ್ಲಿ ನೋಡಿ ಈ ಥರ ಫಸ್ಟು ಮಧ್ಯದಲ್ಲಿ ದಪ್ಪ ಬೀಡನ್ನ ಹಾಕಿಬಿಟ್ಟು ಈ ಥರ, ಆಮೇಲೆ ಲೆವೆಲ್ಸ್ ಮಾಡಿಕೊಂಡು ಈ ಥರ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಈ ಥರ. ಕಲರ್ಸು, ಡಿಸೈನ್ಸು, ಆಪ್ಷನ್ಸು. ಹಾಗೆ ಥರ್ಡ್ ಡಿಸೈನು ನೋಡಿ, ಇದು ಆರೆಂಜ್ ಬೀಡ್ ತೊಗೊಂಡಿದ್ದೀನಿ 8 mmದು, ಹಾಗೆ ಚೈನ್ಸ್ ತೊಗೊಂಡಿದ್ದೀನಿ. ಇವಾಗಿದು ಹೆಡ್ ಪಿನ್ ತೊಗೊಂಡಿದ್ದೀನಿ ನೋಡಿ. ಹೆಡ್ ಪಿನ್ನು ಸಿಂಪಲ್ಲು ಹೀಗೆ ಒಂದು ಬೀಡ್ ಹಾಕಿ ಈ ಥರ ಲಾಕ್ ಮಾಡ್ಕೊಳ್ಬೇಕು. ಆಮೇಲೆ ಮತ್ತೆ ಇನ್ನೊಂದು ಬೀಡ್ ಹಾಕಿ ನೋಡಿ ಈ ಥರ ಬೀಡ್ ಸಮೇತ ಹೆಡ್ ಪಿನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಹೀಗೇ ಒಂದಕ್ಕೊಳಗೆ ಈ ಥರ ಒಳಗಡೆ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಹೀಗೆ. ಸೊ ಡಿಸೈನ್ ಫುಲ್ಲು ಇದೇ ಥರನೇ ಇರುತ್ತೆ. ಇದೇ ಥರನೇ ನೆಕ್ ನೀವು ಮೆಷರ್ ಮಾಡಿಕೊಂಡು ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ನೀವು ಮಾಡಿಕೊಂಡು, ಆಮೇಲೆ ಕೊನೆಯದಾಗಿ ಅದಕ್ಕೆ 2 ಸೈಡ್ಸನ್ನು ನಾನು ಚೈನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಕಲರ್ಸ್ ಆಪ್ಷನ್ಸು, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರು ನೀವು ಆಪ್ಷನ್ನ ತೊಗೊಳ್ಬೋದು. ನಾನು ಆರೆಂಜ್ ಕಲರ್, ನನ್ನ ಹತ್ರ ಆರೆಂಜ್ ಡ್ರೆಸ್ ಇರೋದ್ರಿಂದ ನಾನು ಅದಕ್ಕೆ ಈ ಕಲರಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಸೈಜಸ್ಸು ಕೂಡ ನೀವು ಸ್ಮಾಲ್ ಕ್ರಿಸ್ಟಲ್ಸ್ ಬೀಡ್ಸಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಡ್ರಾಪ್ ಬೀಡಲ್ಲೂ ಕೂಡ ಮಾಡ್ಕೊಬೋದು, ಚೆನ್ನಾಗೇ ಬರುತ್ತೆ ನೋಡಿ. ಒಂದು ಸೈಡು ಆ ಥರ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೋದು, ಅಂದರೆ ಚೈನ್ ಕನೆಕ್ಟ್ ಮಾಡ್ಕೊಳ್ಬೋದು. ಇನ್ನೊಂದು ಸೈಡು ಹೀಗೆ ಎಕ್ಸ್ಟ್ರಾ ಒಂದು ಹೆಡ್ ಪಿನ್ ಹಾಕಿ, ಐ ಪಿನ್ ಹಾಕಿ ಹೀಗೆ ಚೈನ್ನ ಕನೆಕ್ಟ್ ಮಾಡ್ಕೊಳ್ಬೇಕು. ಇದು ಕೂಡ ಸಿಂಪಲಾಗಿ ಕ್ಲಾಸಿ ಲುಕ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಈ ಡಿಸೈನ್ನ ಕೂಡ ನೀವು ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ಡಿಸೈನ್ ಬಂದು ನಾನು ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ, ರೆಡ್ ಕಲರು, ಹಾಗೆ ರೆಡ್ ಕಲರು ದಪ್ಪ ಬೀಡ್ಗಳನ್ನ ತೊಗೊಂಡಿದ್ದೀನಿ ನೋಡಿ. ಹೀಗೆ ನೈಲಾನ್ ಥ್ರೆಡ್ಡಿಂದ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಈ ಥರ ನೋಡಿ, ಸೂಜಿನಲ್ಲಿ ಹೀಗೆ ಡೈರೆಕ್ಟಾಗಿ ಈ ಥರ ಪೋಣಿಸ್ಕೊಳ್ಬೋದು. ಹಾಗೆ ಇದು ಮಾಡಿದಾಗ ಅದು ಬಂದ್ಬಿಡತ್ತೆ, ನೋಡಿದ್ರಲ್ಲ.
ಇಲ್ಲಾಂದರೆ ಕೈನಲ್ಲಿ ಕೂಡ ಹೀಗೆ ಎತ್ಕೊಂಡು ನೀವು ಹಾಕ್ಕೋಬೋದು. ಎರಡೂ ಈಸಿ ಥರನೇ ಇರುತ್ತೆ, ಯಾವ್ದು ಬೇಕಾದರೂ ನೀವು ಮಾಡ್ಕೊಳ್ಬೋದು. ನೋಡಿ ಹೀಗೆ ನಾನು 2 ಥರ ರೆಡ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. 8 mm ಮತ್ತು 6 mm ಅದು ಸೆಂಟರ್ನಲ್ಲಿ ಹಾಕ್ಕೊಂಡು, ಆಮೇಲೆ ಈ ಥರ 6, 7 ನಿಮಗೆ ಎಷ್ಟು ಬೇಕೋ ಅಷ್ಟು ಬೀಡ್ ಹಾಕ್ಕೊಂಡು, ಈ ಕಡೆ ಕೂಡ ಅಷ್ಟೇ ಬೀಡ್ಗೆ ನೋಡಿ ಹೀಗೆ ಸೂಜಿನ ಆ ಬೀಡ್ ಒಳಗಡೆ ಹಾಕಿ ಈ ಥರ ಎಳ್ಕೊಂಡ್ರೆ ನೋಡಿ ಈ ಥರ ಡಾಲರ್ ಥರ ರೆಡಿ ಆಗೋಯಿತು. ನೋಡಿ ಡಾಲರ್ ಚೈನ್ ಥರ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ದೊಡ್ಡವರು ಕೂಡ ಹಾಕ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ನೋಡಿ ಹೀಗೆ ನಾವೇ ಮನೆಯಲ್ಲಿ ಡಿಫ್ರೆಂಟಾಗಿ ಮಾಡ್ಕೊಳ್ಬೋದು. ನೋಡಿ ಆಮೇಲೆ ಈ ಥರ ಲಾಬಿಸ್ಟರ್ ಲಾಕ್ನ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ವೈಟ್ ಕಲರಲ್ಲೂ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಕಲರ್ ಆಪ್ಷನ್ಸು ನಿಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಎಡ್ಜಸ್ಸಲ್ಲಿ ಸ್ವಲ್ಪ ಫೆವಿಕಾಲ್ ಹಾಕೊಂಡ್ರೆ ಬಿಗಿಯಾಗೆ ಫಿಕ್ಸ್ ಆಗುತ್ತೆ, ಬಿಚ್ಕೊಳ್ದೇ ಇರೋ ಹಾಗೆ. ನೋಡಿ ರೆಡಿ ಆಯಿತು. ನೀವು ಟ್ರೈ ಮಾಡಿ, ಡಿಸೈನ್ನ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಡಿಸೈನ್ ನೋಡಿ, ಈಗ ನೆಕ್ಸ್ಟ್ ಡಿಸೈನ್ಗೆ ಹೋಗೋಣ. ನಾನು ಇದರಲ್ಲಿ 2 ಡಿಫ್ರೆಂಟ್ ಸೈಜಸಲ್ಲಿ ಪರ್ಲ್ ಬೀಡನ್ನ ತೊಗೊಂಡಿದ್ದೀನಿ. ಒಂದು 8 mm ಹಾಗೆ 6 mm. ಫಸ್ಟು 8 mm ಗೇರ್ ವಯರ್, ಇದನ್ನು ನಾನು ಗೇರ್ ವಯರಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟ್ ಗೇರ್ ವಯರಿಗೆ ನೋಡಿ ಹೀಗೆ ನಿಮ್ಗೆ ಎಷ್ಟು ಉದ್ದ ಬೇಕು ನೆಕ್ಕು ಅಷ್ಟು ಉದ್ದ ನೀವು ಸೈಜ್ನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಫಸ್ಟು 8 mm ಒಂದು ಲೇಯರ್ ಮಾಡ್ಕೊಳ್ತೀನಿ. ಆಮೇಲೆ ಸೆಕೆಂಡ್ ಲೇಯರು 6 mm ಹೀಗೆ ನೋಡಿ ಮಾಡ್ಕೊಳ್ತಾ ಇದ್ದೀನಿ. ವೆರಿ ಸಿಂಪಲ್ ಆಗಿರುತ್ತೆ, ಬಟ್ ವೇರ್ ಮಾಡಿದಾಗ ತುಂಬ ಕ್ಲಾಸಿಯಾಗಿ ಚೆನ್ನಾಗೇ ಕಾಣುತ್ತೆ. ಗೇರ್ ಲಾಕ್ ಬೀಡನ್ನ ತೊಗೊಂಡಿದ್ದೀನಿ. ನೋಡಿ ಹೀಗೆ ಗೇರ್ ಲಾಕ್ ಬೀಡ್ ಹೀಗೆ ಹಾಕ್ಕೊಂಡು ಆಮೇಲೆ ಜಂಪ್ ರಿಂಗ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಡೋರಿ ಯೂಸ್ ಮಾಡಿದ್ದೀನಿ. ಆವಾಗ ನೀವು ಅಡ್ಜಸ್ಟಬಲು ಎಷ್ಟು ಉದ್ದ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಆಮೇಲೆ ನೋಡಿ ನೀಟಾಗಿ ಎಳ್ಕೊಳ್ಬೇಕು, ಅಂದರೆ ಅದು ಎಳ್ಕೊಳ್ಳೋವಾಗ ಸ್ವಲ್ಪ ಕಷ್ಟ ಆಗುತ್ತೆ. ನೀಟಾಗಿ ಎಳ್ಕೊಂಡಾಗ ಅದು ಲೂಸ್ ಆಗೋದಿಲ್ಲ. ಆಮೇಲೆ ಗೇರ್ ವಯರ್ನ ಹೀಗೆ ಗೇರ್ ಬೀಡ್ ಲಾಕ್ ಬೀಡ್ ಒಳಗಡೆ ಹೀಗೆ ಹಾಕ್ಕೊಂಡು ಬಿಗಿಯಾಗಿ ಇಟ್ಕೊಂಡು ಎಳ್ಕೊಳ್ಳಿ. ನೋಸ್ ಪಿಲ್ಲರ್ ಇಟ್ಕೊಂಡು ಅದರಿಂದ ಎಳ್ಕೊಳ್ಳಿ, ಈಸಿಯಾಗಿ ಬಂದ್ಬಿಡತ್ತೆ. ನೋಡಿ ಹೀಗೆ ಬಿಗಿಯಾಗಿ ಟೈಟಾಗೆ ಎಳ್ಕೊಳ್ಬೇಕು, ಆವಾಗ ಬಿಗಿಯಾಗೆ ಕೂತ್ಕೊಳ್ಳುತ್ತೆ. ಆಮೇಲೆ ಎಕ್ಸ್ಟ್ರಾಸ್ ಏನಿದೆ ಕಟ್ ಮಾಡಿಕೊಂಡು ಜಂಪ್ ರಿಂಗ್ನ ಪ್ರೆಸ್ ಮಾಡಬೇಕು, ಆವಾಗ ಬಿಗಿಯಾಗೆ ಲಾಕ್ ಆಗುತ್ತೆ. ಆಮೇಲೆ ಡೋರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವಿತೌಟ್ ಡಾಲರು ಚೆನ್ನಾಗೆ ಕಾಣುತ್ತೆ ಇದು. ನೋಡಿ ಹೀಗೆ ವೈಟ್ ಪರ್ಲಿಂದ ಯಾವುದೇ ಡಿಸೈನ್ ಮಾಡಿದ್ರೂ ತುಂಬ ಚೆನ್ನಾಗೇ ಕಾಣುತ್ತೆ. ಮಕ್ಳಿಗೂ ಹಾಕಿದಾಗಲೂ ಅವ್ರಿಗೂ ತುಂಬ ಚೆನ್ನಾಗಿ ಕಾಣುತ್ತಿದ್ದು. ದೊಡ್ಡವ್ರು ಕೂಡ ವೇರ್ ಮಾಡ್ಬೋದು. ನೋಡಿದ್ರಲ್ಲ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.